ಅಪ್ಪಣ್ಣ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ನಾನು ಭಾರ್ಗವ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ 5 ವರ್ಷದ ಬರ್ತ್ಡೇ. ಇವತ್ತು ನನ್ನ ಭಾವ ಬಂದಿದ್ದಾನೆ. ಅವನು ಆಟ ಸಾಮಾನು ತಂದಿದ್ದಾನೆ. ನನಗೆ ಆಟಲಿಕ್ಕೆ ಹೇಳಿ, ಭಾವನಿಗೂ ಸಹ ಆಟಲಿಕ್ಕೆ ಹೇಳಿ ತಂದಿದ್ದಾನೆ. ಇವತ್ತು ಇಂಟ್ರೊಡಕ್ಷನ್ ಯಾರು ಕೊಟ್ಟದ್ದು ಅಂತ ನೋಡಿದ್ರಲ್ಲ, ಹೌದು, ಇವತ್ತು ಏಪ್ರಿಲ್ 18 ನಮ್ಮ ಮಗ ಭಾರ್ಗವ ರಾಮನಿಗೆ 5 ವರ್ಷ ತುಂಬಿತು. ದಿನಗಳು ಸರಿದದ್ದೇ ಗೊತ್ತಾಗಲಿಲ್ಲ. ಸಣ್ಣ ಪುಟಾಣಿ ಜೀವ ನಮ್ಮ ಕೈಗೊಂದು ಬಂದದ್ದು ನೆನಪುಂಟು. ಅದಾದ ನಂತರ ಎಲ್ಲ ದಿನಗಳು ಓಡಿದ್ದೆ. ಒಂದೊಂದು ದಿವಸ ಇಷ್ಟು ಕಷ್ಟದಲ್ಲಿ ಕಳೆದು ಹೋಯಿತು ಅಂತ ನೆನೆಸಿದರೆ ಎಲ್ಲೋ ನೆನಪಾಗ್ತದೆ. ಅದೊಂದು ಸ್ವಲ್ಪ ದಿನ ಬಿಟ್ಟು ಹೇಗೆ ಹೋಯಿತು ಅಂತ ನೆನೆಸಿದ್ರೆ ನೆನಪೇ ಇರೋದಿಲ್ಲ. ಖುಷಿಯಲ್ಲಿ ಕಳೆದು ಹೋಯಿತು. ಒಂದಷ್ಟು ಸವಾಲುಗಳನ್ನು ಎದುರಿಸುತ್ತಾ ಆ ಸವಾಲುಗಳನ್ನು ಅದನ್ನು ಸುಲಭವಾಗಿ ಅಲ್ಲಲ್ಲೇ ಮುಗಿಸುತ್ತಾ ಅದನ್ನು ಕ್ಲಿಯರ್ ಮಾಡ್ತಾ ನಾವು ಮುಂದೆ ಬಂದೆವು ಮಗನ ಜೊತೆ. ಇಂದು ಅವನಿಗೆ 5 ವರ್ಷ ಆಯಿತು. 5 ಗಿಫ್ಟ್ ನನಗೆ ಬೇಕು ಅಂತ ಹೇಳಿದ್ದ. ಕೊಡಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಫಸ್ಟ್ ಗಿಫ್ಟ್ ಅವನಿಗೊಂದು ಮಿಲ್ಟ್ರಿ ಬಟ್ಟೆ ಬೇಕು ಅಂತ ಇತ್ತು. ಆ ಥರದ ಒಂದು ಕಲರ್ ಡ್ರೆಸ್, ಪ್ಯಾಂಟ್ ಮತ್ತು ಶರ್ಟ್ ಕೊಡಿಸಿದ್ದೆವು. ಅದನ್ನು ಅವನಪ್ಪ ಫಸ್ಟಿಗೆ ಕೊಟ್ಟರು. ಅವನ ಬೇಡಿಕೆ ಇದ್ದದ್ದು ಕೇಕ್ ಬೇಕು ಅಂತ. ಕೇಕ್ ಕಟ್ ಮಾಡಿಸೋದು ಹೇಗೂ ಇದ್ದೇ ಇತ್ತು ಅವನ ಬೇಡಿಕೆ ಹಾಗೆ. ಆದರೆ ಬೆಳಗಿನ ಹೊತ್ತು ಸ್ನಾನ ಎಲ್ಲ ಮಾಡಿಸಿ ಆದ ನಂತರ ನಾನು ಮತ್ತು ಪುಟ್ಟಕ್ಕ ಸೇರಿ ಅವನಿಗೆ ನಾನು ಅಕ್ಷತೆ ಕಾಳು ಹಾಕಿ ಅವನಿಗೆ ಆಶೀರ್ವಾದ ಮಾಡಿದ್ದು ಆಯಿತು. ಅವನು ಕಾಜು ಬರ್ಫಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದ. ಅದನ್ನು ತಂದಿದ್ದೆವು. ಆದರೆ ಅವನಿಗೆ ಈಗ ಆರತಿ ಎತ್ತುವ ಸಂದರ್ಭದಲ್ಲಿ ಅದನ್ನು ಕೊಟ್ಟಿರಲಿಲ್ಲ. ಅವನು ಹಾಲು ಪಾಯಸ ಮಾಡಮ್ಮ ಅಂತ ಹೇಳಿದ್ದಲ್ಲ. ನನ್ನ ಲಾಸ್ಟ್ ವ್ಲಾಗಲ್ಲಿ ನಾನು ಹಾಲು ಪಾಯಸ ಮಾಡಿದ್ದೇನೆ ಅವನಿಗೋಸ್ಕರ ಅಂತ ತೋರಿಸಿದ್ದೆ. ಆ ವ್ಲಾಗನ್ನೆಲ್ಲ ನೋಡಿರೋದಿದ್ದರೆ ನೋಡ್ಕೊಂಡು ಬನ್ನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ. ಆ ಹಾಲು ಪಾಯಸವನ್ನು ಅವನಿಗೆ ಸಿಹಿಯಾಗಿ ತಿನ್ನಿಸಿದೆ. ನೋಡಿ, ಅವನಲ್ಲಿ ಕೇಳ್ತಾ ಇದ್ದಾನೆ ಕಾಜು ಬರ್ಫಿ ಬೇಕು ನನಗೆ ಅಂಥೇಳಿ. ಅವನಿಗೆ ಟೋಟಲ್ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿದಷ್ಟೇ ನನ್ನ ಮೈಂಡಲ್ಲಿ ಇದ್ದಿತ್ತು. ಹಾಗಾಗಿ ಸಂಜೆ ಫುಲ್ ಅವನಿಗೆ ಸರ್ಪ್ರೈಸ್ ಆಗುವ ರೀತಿಯಲ್ಲೇ ನಡೆಸಿಕೊಂಡೆ. ಅವನು ಅದನ್ನು ಫೀಲ್ ಕೂಡ ಮಾಡಿದ. ಅದು ನಿಮಗೆ ಮುಂದೆ ವಿಡಿಯೋದಲ್ಲಿ ಕಾಣ್ತದೆ. ಅದಾದ ನಂತರ ಮಾವ ಕೂಡ ಎಕ್ಸೈಟ್ಮೆಂಟಲ್ಲಿ ಅಲ್ಲೇ ನಿಂತಿದ್ದರು. ಅವನಿಗೆ ಹಾಲು ಪಾಯಸ ತಿನ್ನಿಸಿದ್ರು. ನೀವು ನೋಡಿದ್ರಲ್ಲ, ನಮ್ಮ ಹತ್ತಿರವೇ ಬಂದು ನಿಂತಿದ್ರು. ನನಗೂ ಗೊತ್ತಾಗಿರಲಿಲ್ಲ ಮಾವ ಹತ್ತಿರ ಬಂದು ನಿಂತದ್ದು ವಿಡಿಯೋ ಕಡ್ಡಾಗ್ತಾ ಉಂಟು ಅಂತ ಎಲ್ಲ ಹೇಳಿ. ಬಟ್ ಒಂದು ಸಂಭ್ರಮದ ಕ್ಷಣ ಅಲ್ಲ, ಹಾಗೆ ಖುಷಿಯಲ್ಲಿ ಕಳೆದೋಯ್ತು. ಅದಾದ ನಂತರ ಮನೆಯ ಅಜ್ಜಿ, ಮಕ್ಕಳ ಮುತ್ತಜ್ಜಿ ಬಂದು ಅವರು ಕೂಡ ಪಾಯಸವನ್ನು ತಿನ್ನಿಸಿದ್ರು ಇಬ್ಬರಿಗೂ. ಒಬ್ಬರಿಗೆ ತಿನ್ನಿಸಿ ಇನ್ನೊಬ್ಬರನ್ನ ಬಿಟ್ಟರೆ ಬೇಸರ ಆಗ್ತದಲ್ಲ, ಹಾಗಾಗಿ ಇಬ್ಬರಿಗೂ ತಿನ್ನಿಸಿ ಆಶೀರ್ವಾದ ಮಾಡಿದರು. ಹೇಳಿದ ಹಾಗೆ ಅವನ ಮಿಲ್ಟ್ರಿ ಬಟ್ಟೆ ಇದ್ವೇ ನೋಡಿ, ಹಿಂದಿನ ವ್ಯೂ ಇದು. ಅವನನ್ನು ಫೋಟೋ ತೆಗಿಲಿಕ್ಕೆ ಬಾ ಅಂತ ಹೇಳಿದ್ದೆ, ಹಾಗಾಗಿ ಓಡೋಡಿ ಹೋಗ್ತಾ ಇದ್ದ. ಆಮೇಲೆ ಡೆಕೋರೇಷನ್ ಮಾಡಿದ್ದು ಹೀಗಿತ್ತು ನೋಡಿ. ಬಲೂನ್ಸನ್ನೆಲ್ಲ ಹಾಕಿದ್ದೆ ಮೇಲೆ. ಆಮೇಲೆ ಕರ್ಟನ್ ಎಲ್ಲ ಹಾಕಿ ತೋರಿಸಿದ್ದೆ. ಹ್ಯಾಪಿ ಬರ್ಡೇ ಹಾಕಿದ್ದನ್ನು ಕೂಡ ತೋರಿಸಿದ್ದೆ. ಒಂದು ದೀಪ ಕೂಡ ಇಟ್ಟಿದ್ದೇನೆ. ಡೋರ್ ಓಪನ್ ಮಾಡಿ ನೋಡಿದಾಗ ಈ ಥರ ವ್ಯೂ ಕಾಣ್ತದೆ ಅಂತ ಹೇಳಿ ಒಂದು ಕ್ಲಿಪ್ಪಿಂಗನ್ನು ಕೂಡ ತೆಗೆದಿಟ್ಟುಕೊಂಡಿದ್ದೇನೆ. ಕೇಕ್ ಕಟ್ ಮಾಡಲಿಕ್ಕೆ ಒಂದು ಟೇಬಲ್ ಕೂಡ ಸೆಟ್ ಮಾಡಿದ್ದೇನೆ. ಇಲ್ಲಿ ಭಾರ್ಗವನ ಜೊತೆ ಜಂಪ್ ಮಾಡ್ತಾ ಇರುವ ಹುಡುಗಿ ಅಹನ ಅಂಥೇಳಿ, ನಮ್ಮ ಒಂಥರ ಬೆಸ್ಟ್ ಬಡ್ಡೀಸ್ ಥರ ಆಯಿತಾ ಅವರು ಮಕ್ಕಳು. ಅಹನ ಮತ್ತು ಅಲ್ಲಿ ಸೈಡಲ್ಲಿ ಹುಡುಗ ನಿಂತಿದ್ದಾನಲ್ಲ ಅಥರ್ವ ಅಂಥೇಳಿ, ಅವನಿಗೆ ಒಂಥರ ಫೇವ್ರೇಟ್ ಆಯಿತು ಅವರು. ಅದಾದ ನಂತರ ಕೇಕ್ ನೋಡಿ ಈ ಥರ ಉಂಟು. ಸ್ಟ್ರಾಬೆರಿ ಕೇಕ್ ಬೇಕು ಅಂತ ಹೇಳಿದ್ದ. ನಾನು ಆದಷ್ಟು ಫ್ರೂಟ್ಸನ್ನು ಯೂಸ್ ಮಾಡಿ ಅಂತ ಹೇಳಿದ್ದೆ. ಬಟ್ ಸ್ಟ್ರಾಬೆರಿ ಸೀಸನ್ ಮುಗಿತಾ ಬಂತು ಮೇಡಮ್, ಎಲ್ಲೂ ಸ್ಟ್ರಾಬೆರಿ ಇಲ್ಲ ಅಂತ ಹೇಳಿದರು. ಹಾಗಾಗಿ ಫ್ರೂಟ್ಸ್ ಕೇಕನ್ನು ಮಾಡಿಸಿದ್ದೆವು. ಆಮೇಲೆ ದೀಪವನ್ನು ಅತ್ತೆಯಲ್ಲೇ ಉರಿಸ್ಲಿಕ್ಕೆ ಹೇಳಿದೆ. ಈಗ ಮಗನ ರಿಯಾಕ್ಷನ್ ನೋಡಿ. ಡೆಕೋರೇಷನ್ ಮಾಡಿದ್ಬಿಟ್ಟು ಕೆಳ ನೋಡಿಗೊಂಬ ಬಿಟ್ಟಿದವ. ಅವ ಎಲ್ಲಿ ಹೋದಾಳಿ ಕೆಳಗೊಂದಾಗ ಹೇಳ್ತಾ ಇತ್ತು. ಅಲ್ಲಿ ಇಂತ ಇಲ್ಲೇ ನೋಡ್ದ ಹ್ಯಾಪಿ ಬರ್ತ್ಡೇ ಅಡಿಲಿಂದ ನಿಧಿ ಮಾಡಿದ್ದು
ಮುಟ್ಟೇಡ ಮುಟ್ಟೇಡ ಮುಟ್ಟೇಡಿ 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 ಅದಾ ಮುಟ್ಟೇಡಿ ನಿಲ್ಲ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಭಾರ್ಗವ ಸಾಕು ಕೊಚ್ಚಿದ್ದು ಹ್ಯಾಪಿ ಬರ್ಡೇ ಟು ಆ ತಿನ್ನಾದ್ರೂ ಹಾಕಿಡ ಹಂಗೆ ಬೇರೆ ಚಮಚದ ಪ್ಲೇಟ್ ಮಗ ಅಂತೂ ನನ್ನ ಬಲೂನಲ್ಲಿ ಎಲ್ಲಿ ಡೆಕೋರೇಷನ್ ಮಾಡಿದ್ದಿ, ನಾನು ಡೆಕೋರೇಷನ್ ಬೇಕು ಅಂತ ಹೇಳಿದ್ದಲ್ಲ ಅಂತೆಲ್ಲ ಫುಲ್ ಕೇಳ್ತಾ ಇದ್ದ. ಅದನ್ನೆಲ್ಲ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಬಹುದು. ಅವನು ಇಡೀ ಮನೆ ಹುಡುಕಾಡಿದ್ದನ್ನೆಲ್ಲ. ಅವನಿಗೆ ಒಂದು ಸಣ್ಣ ಕ್ಲೂ ಕೂಡ ಇರಲಿಲ್ಲ ನಾನು ಮೇಲೆ ರೂಮಲ್ಲಿ ಈ ಥರ ಎಲ್ಲ ಸೆಟಪ್ ಮಾಡಿದ್ದೇನೆ ಅಂಥೇಳಿ. ಅವನನ್ನು ತಡೆದು ಕೂತ್ಕೊಳ್ಳಿಸ್ಲಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೇವೆ ಅಂತ ನಮಗೆ ಮನೆಯವರಿಗೆ ಗೊತ್ತು. ಆದರೂ ಅವನಿಗೆ ಒಂದು ಸಣ್ಣ ಡೌಟ್ ಕೂಡ ಬಂದಿರಲಿಲ್ಲ. ಆಯ್ತು ಇನ್ನು ಕೇಕಾದರೂ ಉಂಟಾ ಅಂತ ಕೇಳುವ ಪರಿಸ್ಥಿತಿಗೆ ಬಂದಿದ್ದ ಲಾಸ್ಟಿಗೆ. ಮೇಲಿನ ಡೆಕೋರೇಷನ್ ನೋಡಿ ಅವನಿಗಂತೂ ಭಾರಿ ಸಂತೋಷ ಅಂದರೆ ಸಂತೋಷ ಆಗಿತ್ತು. ಅದಾದ ನಂತರ ಕೇಕ್ ಕಟ್ಟಿಂಗನ್ನೆಲ್ಲ ನೋಡಿದ್ರಲ್ಲ ಇದ್ದದ್ದನ್ನೇ ಇದ್ದ ಹಾಗೆ ಹಾಕಿದ್ದೇನೆ. ಅಲ್ಲೆಲ್ಲೂ ವಾಯ್ಸ್ ಓವರ್ ಅಥವಾ ಎಡಿಟ್ ಮಾಡಲಿಕ್ಕೆ ನಾನು ಹೋಗಲಿಲ್ಲ. ಮಕ್ಕಳ ಸಂಭ್ರಮವನ್ನು ಅದೇ ರೀತಿ ತೋರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಅದಾದ ನಂತರ ನನ್ನ ಮಗ ಫಸ್ಟ್ ಕೇಳಿದ್ದೆ ಗಿಫ್ಟ್ ಎಲ್ಲಿ ಉಂಟು ನನ್ನದು ಅಂತ. ಎಷ್ಟೇ ಹೇಳಿಕೊಡಿ ಮಕ್ಕಳಿಗೆ ಹಾಗೆಲ್ಲ ಗಿಫ್ಟ್ ಕೇಳಬಾರ್ದು ಅಂಥೇಳಿ. ಆ ಸಣ್ಣ ಏಜಲ್ಲಿ ಅವರಿಗೆ ಅದೊಂದು ಕ್ಯೂರಿಯಾಸಿಟಿ ಆಯಿತಾ, ನಮಗೆ ಯಾರಿಂತ ಕೊಡ್ತಾರೆ, ಎಂತ ಸಿಗಬಹುದು, ಇದೆಲ್ಲ ಅವರನ್ನು ತಡೆದು ಕೂರಿಸುವುದೇ ಒಂದು ಕಷ್ಟ ಸಾಧ್ಯದ ಕೆಲಸ ಆಯಿತಾ. ಹಾಗೆ ಇಲ್ಲಿ ಅವನ ಪುಟ್ಟ ಮಾವ ಅವನ ಕೈಗೆ ವಾಚ್ ಕಟ್ತಾ ಇದ್ದಾರೆ. ವಾಚ್ ಅಂತ ಹೇಳಿಕೊಂಡ. ಅವನ ವಿಶ್ ಲಿಸ್ಟಲ್ಲಿ ವಾಚ್ ಕೂಡ ಒಂದಿತ್ತು, ಆದರೆ ನಾವು ವಾಚ್ ಕೊಡಿಸ್ಲಿಕ್ಕೆ ಹೋಗಿರಲಿಲ್ಲ. ಇನ್ನೊಂದು ಸ್ವಲ್ಪ ದೊಡ್ಡ ಆಗಲಿ, ಈಗ ಅದು ಅಗತ್ಯ ಇಲ್ಲ ಅಂತ ನಮಗೆ ಅನ್ನಿಸಿತ್ತು. ಹಾಗಾಗಿ ನಾವು ಕೊಡಿಸ್ಲಿಕ್ಕೆ ಹೋಗಲಿಲ್ಲ. ಆದರೆ ಅವನ ವಿಶ್ ಲಿಸ್ಟಲ್ಲಿದ್ದ ವಿಶನ್ನು ಪುಟ್ಟ ಮಾವನ ಮೂಲಕ ಆ ದೇವರು ತೀರಿಸಿದ ಅಂತ ಹೇಳ್ಬೋದು. ಅವನಿಗೆ ಭಾರಿ ಖುಷಿ ಆಯಿತು ಆ ಒಂದು ವಾಚನ್ನು ನೋಡಿ ಆಯಿತಾ. ಅದಾದ ನಂತರ ಬೇರೆ ಎಲ್ಲರೂ ಗಿಫ್ಟ್ ಕೊಡ್ಲಿಕ್ಕೆ ಶುರು ಮಾಡಿದರು. ನಾವು ಹೆಚ್ಚು ಜನರನ್ನು ಕರೆದಿರಲಿಲ್ಲ. ಯಾಕಂತ ಹೇಳಿದ್ರೆ ಫುಲ್ ಫಂಕ್ಷನ್, ನಮಗೆ ಒಂದು ಸ್ವಲ್ಪ ಕೂಡ ಪುರ್ಸೊತ್ತು ಇರಲಿಲ್ಲ. ಆದರೆ ಮಗನ ಒಂದು ಆಸೆಯನ್ನು ನಿರಾಸೆ ಮಾಡೋದು ನಮಗೆ ಸುತರಾಮ್ ಇಷ್ಟ ಇರಲಿಲ್ಲ. ಹಾಗಾಗಿ ನಮ್ಮಿಂದ ಆದಷ್ಟು ನಾವು ಮಾಡುವ ಅಂತ ಅಂದ್ಕೊಂಡೆವು. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಮಾಡುವ ಅಂತ ಅಂದ್ಕೊಂಡು ಇಷ್ಟೆಲ್ಲ ತಯಾರಿಯನ್ನು ತಕ್ಕ ಮಟ್ಟಿಗೆ ಮಾಡಿದ್ದೇವೆ. ಆಮೇಲೆ ನನ್ನ ತಾಯಿ ಮನೆಯಿಂದ, ಹಾಗೆ ನನ್ನ ಗಂಡನ 2ನೇ ತಂಗಿ, ಹಾಗೆ ದೊಡ್ಡ ತಂಗಿಯ ಮಗ, 2ನೇ ತಂಗಿ, ಹಾಗೆ ಅವರ ಗಂಡ, ಆಮೇಲೆ ನಾವು ಮನೆಯವರೇ. ಅದಾದ ನಂತರ ನನ್ನ ಮಗನ ಬೆಸ್ಟ್ ಬಡ್ಡೀಸ್ ಅಂತ ಹೇಳಿದಲ್ಲ, ನಾವು ನಾವು ಕುಟುಂಬದವರು ಮತ್ತು ನೆರೆಕರೆಯವರು ಕೂಡ ಆಗ್ತೇವೆ. ಅಷ್ಟೇ ಜನ ಸೇರಿ ನಾವೊಂದು ಗಮ್ಮತ್ತನ್ನು ಮಾಡಿದೆವು. ಸಣ್ಣ ಒಂದು ಗೆಟ್ ಟುಗೆದರ್ ಥರ ಮಾಡಿದೆವು. ಹೆಚ್ಚೇನು ನಾವು ಆಡಂಬರ ಗೌಜಿ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಮಗನಿಗೇನು ಸಂತೋಷ ಆಗ್ತದೆ ಅದನ್ನಷ್ಟೇ ನಾವು ಮಾಡುವ ಪ್ರಯತ್ನವನ್ನು ಮಾಡಿದ್ದೇವೆ. ಆ ಒಂದು ಖುಷಿ ಅವನ ಮುಖದಲ್ಲಿ ಕಂಡಿತ್ತು ಮತ್ತು ಅವನು ತುಂಬ ಖುಷಿಪಟ್ಟ.
ಅದು ನಮಗೆ ಕಂಡಿತ್ತು. ಅದು ನಮಗೆ ಸಂತೋಷ ತಂದಿತ್ತು. ಮಕ್ಕಳಿಗೆ ಸಂತೋಷ ಆದರೆ ತಂದೆ ತಾಯಿಗೆ ಕೂಡ ನೆಮ್ಮದಿ ಅಲ್ವಾ. ಹಾಗೆ ಆಮೇಲೆ ಅವನಿಗೆ ಬೇಕಾದ ಅಷ್ಟು ಜನ ಅಲ್ಲಿದ್ದರು. ನನ್ನ ತಮ್ಮ ಮತ್ತು ನನ್ನ ಗಂಡನ ದೊಡ್ಡ ತಂಗಿ, ಹಾಗೆ ಅವರ ದೊಡ್ಡ ಭಾವ ಮಾತ್ರ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅವರ ಮನೆಯಲ್ಲಿ ಪೂಜೆ ಇತ್ತು, ಜೋಡು ಸತ್ಯನಾರಾಯಣ ಪೂಜೆ ಇತ್ತು. ಹಾಗಾಗಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ನಾನು ಅದನ್ನೆಲ್ಲ ಲಾಸ್ಟ್ ಬ್ಲಾಗಲ್ಲೆಲ್ಲ ನಿಮಗೆ ಹೇಳಿದ್ದೇನೆ. ಮತ್ತು ಹೇಗೆಲ್ಲ ಒಂದು ತಯಾರಿಯನ್ನು ನಡೆಸಿದ್ದೇವೆ ಅದನ್ನು ಕೂಡ ಲಾಸ್ಟ್ ಬ್ಲಾಗಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ವಿಡಿಯೋ ಮಾಡಿ ಹಾಕಿದ್ದೇನೆ. ಮಗನಿಗಂತೂ ಸಂಭ್ರಮ ಅಂದರೆ ಸಂಭ್ರಮ, ಮಗನ ಜೊತೆ ಮಗಳಿಗೂ ಸಂಭ್ರಮ. ಯಾಕಂತ ಹೇಳಿದರೆ ಅವಳಿಗೂ ಅಲ್ಲಿ ಕೇಕ್ ಎಲ್ಲ ಸಿಕ್ಕಿದೆ. ನಮ್ಮ ಮನೆಯಲ್ಲಿ ವರ್ಷದಲ್ಲಿ 2 ತಪ್ಪಿದರೆ 3 ಕೇಕ್ ಕಾಯಂ ಅಂತ ಆಗಿದೆ ಈ ಮಕ್ಕಳಿಂದಾಗಿ. ವರ್ಷದಲ್ಲಿ 2 ಸಲ ಏನು ತಿಂದರೆ ತೊಂದರೆ ಇಲ್ಲ ಅಂತ ನಾವು ಕೂಡ ಅಂದ್ಕೊಂಡು ತಿಂತೇವೆ, ತರ್ತೇವೆ ಆಯಿತಾ. ಆಮೇಲೆ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ವಿಡಿಯೋ ಇಲ್ಲಿ ಪ್ಲೇ ಮಾಡಿ ನಾನು ಕೆಳಗೆ ಊಟದ ಒಂದು ಅರೇಂಜ್ಮೆಂಟಿಗೆ ಕೆಳಗೆ ಹೋಗಿದ್ದೆ. ಇಲ್ಲಿ ವಿಡಿಯೋ ಪ್ಲೇ ಆಗ್ತಾನೇ ಇತ್ತು. ನನಗೂ ಒಳ್ಳೆಯದಾಯಿತು. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ವಿಷಯ ಹಂಚಿಕೊಳ್ಬೇಕಿದ್ರೆ ಒಂದಷ್ಟು ವಿಡಿಯೋಗಳು ಬೇಕಲ್ಲ, ಅದು ನನಗೆ ಸಿಕ್ಕಿತ್ತು. ಪುಟ್ಟಕ್ಕನಿಗೂ ಗಿಫ್ಟ್ಗಳು ಸಿಕ್ಕಿತ್ತು ಭಾರ್ಗವನ ಜೊತೆ. ಅಲ್ಲಿ ನಾನು ಕೆಳಗೆ ಊಟದ ಅರೇಂಜ್ಮೆಂಟ್ ಮಾಡ್ತಾ ಇದ್ದರೆ, ನಾನೊಬ್ಬಳೇ ಅಲ್ಲ, ನನಗೆ ಸುಮಾರು ಜನ ಕೈ ಜೋಡಿಸಿದ್ದಾರೆ. ಇಲ್ಲಿ ಮೇಲೆ ನನ್ನ ಗಂಡನ 2ನೇ ತಂಗಿ ಕೇಕನ್ನು ಕ್ಲೀನ್ ಮಾಡೋದಾಗಿರಬಹುದು, ಅಲ್ಲಿ ಮಕ್ಕಳು ಹಾಕಿದಂಥ ಗಿಫ್ಟ್ಗಳ ರ್ಯಾಪರ್ಸ್ಗಳನ್ನೆಲ್ಲ ಕ್ಲೀನ್ ಮಾಡೋದು, ಅದನ್ನೆಲ್ಲ ಚಂದ ಮಾಡಿ ಜೋಡಿಸಿ ಇಡೋದು, ಮಕ್ಕಳನ್ನು ಅಲ್ಲಿ ಕಂಟ್ರೋಲ್ ಮಾಡೋದು, ಅವರ ಜೊತೆ ಮಾತಾಡಿಕೊಂಡು ಅವರಿಗೆ ವಿವರಣೆಯನ್ನು ನೀಡೋದು ಎಲ್ಲ ಮಾಡ್ತಾ ಇದ್ದದ್ದು ನನ್ನ ಗಂಡನ 2ನೇ ತಂಗಿ ಆಯಿತಾ. ನಾನು ನಮ್ಮ ಮನೆಯವರನ್ನು ಒಂದು ರೀತಿಯಲ್ಲಿ ಅಕ್ಸೆಪ್ಟ್ ಮಾಡುವ ಸಂತೋಷದ ರೀತಿ ಅಂತ ಹೇಳಿದರೆ ಇದು. ನಾವ್ಯಾರು ಇಂಥದ್ದನ್ನು ಮಾಡಿ ಇಂಥದ್ದನ್ನು ಮಾಡಬೇಡಿ ಅಂತ ಹೇಳಿರುವುದಿಲ್ಲ, ಅಥವಾ ಇಂಥದ್ದು ಮಾಡಲಿಕ್ಕುಂಟು ಅಂತ ತೀರಾ ಡಿಸ್ಕಸ್ ಕೂಡ ಮಾಡಿರೋದಿಲ್ಲ. ಆದರೆ ಕೊನೆಗಳಿಗೆಯಲ್ಲಿ ಆಗುವಾಗ ಆ ಸಂದರ್ಭಕ್ಕೆ ಏನು ಸಹಾಯ, ಯೋಜನೆ ಬೇಕು, ಅದನ್ನು ನಮ್ಮ ಮನೆಯವರಾಗಲಿ ಅಥವಾ ನನ್ನ ಗಂಡನ ತಂಗಿಯರು ಹಾಗೆ ಅವರ ಗಂಡನ ಇಬ್ಬರು ಕೂಡ, ಅಂದರೆ ನನ್ನ ಗಂಡನ 2 ಜನ ಭಾವಂದಿರು ಕೂಡ, ಮತ್ತು ನನ್ನ ತಾಯಿ ಮನೆಯವರು ಕೂಡ, ನನ್ನ ತಮ್ಮ, ತಂದೆ, ತಾಯಿ, ಅವರೆಲ್ಲರೂ ಸಹ ನಮಗೆ ಸಹಾಯವನ್ನು ಮಾಡ್ತಾರೆ ಆಯಿತಾ. ಅದು ನಮ್ಮ ಪುಣ್ಯ ಅಂತ ಹೇಳಬೇಕು. ಯಾಕಂತ ಹೇಳಿದರೆ ಒಂದು ಕ್ಲೋಸ್ ಬಾಂಡಿಂಗ್ ಇರುವಂಥ ಫ್ಯಾಮಿಲಿ ಸಿಗಬೇಕು ಅಂತ ಹೇಳಿದರೆ ಅದು ಸುಲಭ ಇಲ್ಲ. ಮನೆಯಲ್ಲಿರುವ 4 ಜನರ ಮನಸ್ಸೇ ಒಂದು ರೀತಿ ಇರುವುದಿಲ್ಲ, ಇನ್ನು ಎಲ್ಲರೂ ಬೇರೆ ಬೇರೆ ಮನೆಯಿಂದ ಬಂದಿರುವಂತಹ ಸಂದರ್ಭದಲ್ಲಿ ಎಲ್ಲರ ಮನಸ್ಸು ಒಂದಾಗಬೇಕು ಅಂತ ಹೇಳಿದರೆ ಅದು ಕಷ್ಟ. ನಾವು ಎಕ್ಸ್ಪೆಕ್ಟ್ ಮಾಡಿದರೂ ಅದು ಸಿಗೋದಿಲ್ಲ. ಏನೇ ಯೋಚನೆ, ಏನೇ ಕಷ್ಟ, ಏನೇ ಒಂದು ಕೆಲಸ ಕಾರ್ಯಗಳಿದ್ದರೂ ನಮಗೆಲ್ಲರೂ ಸೇರಿ ಕೊನೆಗಳಿಗೆಯಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ನಮಗೆ ಸಹಾಯ ಮಾಡಿ ನಮ್ಮನ್ನು ಮೇಲೆತ್ತುತ್ತಾರಲ್ಲ, ಅದಕ್ಕಿಂತ ಸಂತೋಷ ಇನ್ನೊಂದೇನು ಬೇಕು ಅಲ್ವಾ. ಇಲ್ಲಿ ನೋಡಿ, ಮಕ್ಕಳಿಬ್ಬರು 3 ಜನ ಕೂಡ ಗಿಫ್ಟ್ಗಳ ವಿಲೇವಾರಿಯಲ್ಲಿದ್ದಾರೆ. ಈಗ ಹೊಟ್ಟೆಗೆ ತುಂಬಿಸುವ ಸಮಯ ಆಯಿತಾ. ಯಾಕೆ ಹಾಗೆ ಹೇಳಿದೆ ಅಂತ ಹೇಳಿದ್ರೆ, ನಾವು ರಾತ್ರಿಯ ಊಟದ ಅರೇಂಜ್ಮೆಂಟನ್ನು ಮಾಡಲಿಲ್ಲ. ನಾವು ಮಾತಾಡಿದ್ದೆ ಸಂಜೆ ಒಂದು 7 ಗಂಟೆಯ ಹೊತ್ತಿಗೆ ಏನಾದರೂ ತಿನ್ನುವ ರೀತಿ ಏನಾದರೂ ಮಾಡುವ ಅಂಥೇಳಿ. ಆಮೇಲೆ ಫಂಕ್ಷನ್ ಇತ್ತು ಆ ದಿವಸ ಎಲ್ಲ, ಹಾಗಾಗಿ ಹೆವಿ ತಿನ್ನಲಿಕ್ಕೂ ಆಗೋದಿಲ್ಲ ಅಂತ ಒಂದು ಗೊತ್ತಿತ್ತು. ಹಾಗಾಗಿ ನಮಗೆ ಹೇಗೆ ಸಾಧ್ಯ ಆಗ್ತದೆ ಹಾಗೆ ಮಾಡುವ ಅಂತ ಪ್ಲ್ಯಾನ್ ಹಾಕಿಕೊಂಡೇ ಮಾಡಿದ್ದು. ಸಣ್ಣ ಮಕ್ಕಳಿಗೆ, ಅಮ್ಮಂದಿರಿಗೆ ತಿನ್ನಿಸುವ ಕೆಲಸ ಎಲ್ಲಿ ಹೋದರೂ ಮುಗಿಯೋದಿಲ್ಲ. ಅದಕ್ಕೆ ಈ ನಮ್ಮ ಅತ್ತೆಯೂ ಕೂಡ ಸೇರಿದವರು ಆಯಿತಾ. ಹಾಗಾಗಿ ನಮಗೂ ಅವರಿಗೂ ಚಂದ ಸೆಟ್ಟಾಗಿ ಬರ್ತದೆ. ನಾನೇನು ಮಾಡಿದ್ದೆ ಇನ್ನು ಮೆನು ಅಂತ ಕೇಳಿದರೆ, ಪಲಾವ್ ಅದು ನಾನು ಮಾಡಿದ್ದು, ಸಲಾಡ್ 2 ಬಗೆ ಕೂಡ ಅಪ್ಪ ಮಾಡಿದ್ದು, ಈರುಳ್ಳಿ ಹಾಕದ್ದು ಅಂಥೇಳಿ, ಬಾದಾಮ್ ಕೋಲ್ಡ್ ಹಾಲು ನಾನು ಮಾಡಿದ್ದು, ಪೊಟೆಟೊ ಚಿಪ್ಸ್, ಕಾಜು ಬರ್ಫಿ ತರಿಸಿದ್ದು, ಹಾಗೆ ಹಾಲು ಪಾಯಸ ನಾನು ಮಾಡಿದ್ದು. ಇದಿಷ್ಟು ಒಂದು ಊಟದ ಮೆನು. ಊಟ ಆದ ನಂತರ ಫ್ರೂಟ್ ಸಲಾಡ್ ಇತ್ತು, ವೆನಿಲಾ ಐಸ್ ಕ್ರೀಮ್ ಐಡಿಯಲ್ನವರದ್ದು. ಆಚೆ ಹೊಟ್ಟೆಯೂ ತುಂಬಬೇಕು, ಹೆಲ್ದಿಯೂ ಆಗಿರಬೇಕು. ಆಮೇಲೆ ಊಟ ಕೂಡ ಅಲ್ಲ ಅಂತ ಹೇಳುವಾಗ ನಾವು ಸರಿಯಾಗಿ ಯೋಚನೆ ಮಾಡಬೇಕಾಗಿತ್ತು. ಹಾಗಾಗಿ ನನ್ನ ಆಯ್ಕೆ ಪಲಾವ್ ಆಗಿತ್ತು. ಅದನ್ನು ಮಾಡಿ ಆಯಿತು, ತಿಂದು ಆಯಿತು, ಎಲ್ರಿಗೂ ಸಂತೋಷ ಕೂಡ ಆಯಿತು, ಎಲ್ಲರಿಂದ ಒಳ್ಳೆ ರಿಸಲ್ಟ್ ಬಂತು, ಎಲ್ಲವೂ ಚೆಂದಾಗಿದೆ ಅಂಥೇಳಿ ಆಗ ಒಂದು ಮನಸ್ಸಿಗೆ ಸಂತೋಷ ಕೂಡ ಆಯಿತು.
ಇನ್ನು ಅವನ ಬರ್ತ್ಡೇ ದಿನ ರಾತ್ರಿ ಮಗ ಅಜ್ಜಿ ಮನೆಗೆ ಹೋಗಬೇಕಾಗಿ ಬಂದಿತ್ತು. ಎಲ್ಲರೂ ಹೇಗೋ ಅವರವರ ಮನೆಗೆ ಹೋದರು. ಜೊತೆಗೆ ಬರ್ತ್ಡೇ ಬಾಯ್ ನಮ್ಮ ಭಾರ್ಗವ ರಾಮ ಕೂಡ ಅಜ್ಜಿ ಮನೆಗೆ ಹೋಗಬೇಕಾಗಿ ಬಂತು. ನನ್ನ ಮಗಳು ನಾನು ಹೋಗ್ತೇನೆ, ನನ್ನನ್ನು ಬಿಡು ಅಂಥೇಳಿ ಅವಳು ಫಿಕ್ಸ್ ಆಗಿದ್ಲು. ಅವಳು 2 ದಿನದ ಹಿಂದೆ ಅಣ್ಣನ ಜೊತೆ ನಾನು ಹೋಗೋದು ಅಂತ ಫಿಕ್ಸ್ ಆಗಿದ್ಲು. ಆದರೆ ಅವಳನ್ನು ಕಳಿಸಿರಲಿಲ್ಲ ಆಯಿತಾ. ಅಳ್ತಿದ್ದಾಳೆ ನೋಡಿ, ಪಾಪಚ್ಚಿಂತ ಆಯಿತು. ಆದರೂ ಅವಳಿಗೆ ಮುಂದೆ ತೋರಿಸ್ಲಿಕ್ಕೆ ಬೇಕಲ್ಲ ಕ್ಲಿಪ್ಪಿಂಗ್, ನೀನು ಹೀಗೆಲ್ಲ ಮಾಡ್ತಿದ್ದಿ ಅಂತ. ಹಾಗಾಗಿ ನಾನು ಈ ವಿಡಿಯೋ ಕ್ಲಿಪ್ಪಿಂಗನ್ನು ತೆಗೆದಿದ್ದೆ. ಯಾಕೆ ಹೋಗಬೇಕಾಗಿ ಬಂತು ಮಗನಿಗೆ ಅಜ್ಜಿ ಮನೆ ಅಂತ ಹೇಳಿದ್ರೆ, ನಾನು ಹೇಳಿದೆ ಅಲ್ಲ ತುಂಬ ಫಂಕ್ಷನ್ ಅಂತ. ಏಪ್ರಿಲ್ 23ನೇ ತಾರೀಕು ನನ್ನ ತಾಯಿ ಮನೆಯ ಹತ್ತಿರವೇ ನಮಗೊಂದು ಅಜ್ಜಿ ಮನೆ ಉಂಟು ಅಂತ ಹೇಳಿದ್ದಲ್ಲ, ಅಲ್ಲಿ ಒಬ್ಬ ಹುಡುಗನಿಗೆ ಉಪನಯನ ಉಂಟು. ಆ ವಟುವಿಗೆ ಏಪ್ರಿಲ್ 19ಕ್ಕೆ ನಾಂದಿ ಕಾರ್ಯಕ್ರಮ ಇತ್ತು. ಆ ನಾಂದಿ ಕಾರ್ಯಕ್ರಮ ಮಾಡುವಾಗ ಅರಶಿನ ಎಣ್ಣೆ ಮೈಗೆ ಹಚ್ಚುವಾಗ ಅವರಿಗಿಂತ ಸಣ್ಣ ಹುಡುಗ, ಉಪನಯನ ಆಗದ ಹುಡುಗ ಒಬ್ಬರು ಬೇಕು ಒಟ್ಟಿಗೆ ಕೂತ್ಕೊಳ್ಳಿಕ್ಕೆ. ಹಾಗಾಗಿ ಭಾರ್ಗವನನ್ನು ಕರೆದಿದ್ರು. ಹಾಗಾಗಿ ಅವನಿಗೆ ಅಜ್ಜಿ ಮನೆಗೆ ಹೋಗಬೇಕಾಗಿ ಬಂದಿತ್ತು. ಹಾಗೆ ನಾನು ಹೇಳಿದ್ದು, ಒಂದು ಫಂಕ್ಷನ್ ಸೀಸನ್ ಇದು, ಎಲ್ಲವೂ ಅನಿವಾರ್ಯ. ಜೊತೆಗೆ ನಮ್ಮ ಮಗನ ಹುಟ್ಟುಹಬ್ಬ ನಮಗೂ ಆಚರಿಸಬೇಕು. ಆಚರಿಸೋದು ಬಿಡೋದು ಎಲ್ಲ ಅವರವರಿಗೆ ಬಿಟ್ಟದ್ದಾಯ್ತಾ. ನಮಗೆ ಆಚರಿಸಬೇಕು ಅಂತ ಇತ್ತು. ಹಾಗಾಗಿ ನಮಗೆ ಸಾಧ್ಯವಾದ ಮಟ್ಟಿಗೆ ನಾವು ಆಚರಿಸಿದೆವು. ಸೊ ಇದಾಗಿತ್ತು ನನ್ನ ಮಗನ 5ನೇ ವರ್ಷದ ಹುಟ್ಟುಹಬ್ಬದ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಆಯಿತಾ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.